ಅಬಕಾರಿ ಇಲಾಖೆಯಲ್ಲಿ ಲಂಚದಾಟ ಮಿತಿ ಮೀರಿದೆ. CL7 ಪರವಾನಗಿ ಕೊಡೋದಕ್ಕೆ 25 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಅಬಕಾರಿ ಇಲಾಖೆ ಡಿಸಿ ತಗಲಾಕೊಂಡಿದ್ದಾರೆ. ಇದರ ನಡುವೆ ಲಂಚಾವತಾರದ ಆಡಿಯೋ ಸಂಚಲನ ಸೃಷ್ಟಿಸಿದೆ. ಇದು ಬಿಜೆಪಿಗೆ ಅಸ್ತ್ರವಾದರೆ ಕಾಂಗ್ರೆಸ್ಗೂ ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇನ್ನ ಯಾರನ್ನ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಹೋಗಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಅಬಕಾರಿ ಆಡಿಯೋ ಸಂಚಲನ, ಬಾರ್ ಲೈಸೆನ್ಸ್ಗೆ ಲಂಚಾನ. ಸಚಿವರಿಗೆಷ್ಟು, ಮಂತ್ರಿ ಮಗನಿಗೆಷ್ಟು, ಅಧಿಕಾರಿಗಳಿಗೆಷ್ಟು? ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನವಾಗೋದು ಫಿಕ್ಸಾ? ಬಾರ್ ಲೈಸೆನ್ಸ್ ಕೊಡೋದಕ್ಕೆ 25 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಅಬಕಾರಿ ಇಲಾಖೆ ಡಿಸಿ, ಎಸ್ಪಿ ಮತ್ತು ಓರ್ವ ಕಾನ್ಸ್ಟೇಬಲ್ ಸಿಕ್ಕಿಬಿದ್ದಿದ್ದಾರೆ. ಬಂಧಿತ 3 ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಹಣ ಪಡೆದ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ. ಇದರ ನಡುವೆ ಆಡಿಯೋ ಒಂದು ವೈರಲ್ ಆಗಿದ್ದು, ಅಬಕಾರಿ ಲಂಚಾವತಾರಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿದೆ. ವೈರಲ್ ಆದ ಆಡಿಯೋದಲ್ಲಿ ಅಬಕಾರಿ ಸಚಿವರು ಮತ್ತು ಪುತ್ರನ ಹೆಸರು ಪ್ರಸ್ತಾಪ ಮಾಡಲಾಗಿದೆ. ರಮೇಶ್ ಗುರುಗಳ ಹಾ, ಇನ್ನ ಯಾರನ್ನ ಮೀಟ್ ಮಾಡ್ಬೇಕು ಹೋಗಿ ಬೆಳಿಗ್ಗೆ ಮಾಡ್ತೀನಿ ಹೋಗಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಹಾ ಹೋಗಿ ಸರ್ ಪ್ಲೀಸ್. ಯಾರು ಮಿನಿಸ್ಟರ್ ಇಲ್ಲಾಂದ್ರೆ ಅವ್ರ ಮಗ, ಅವ್ರ ಹೆಸರು ಯಾರಲ್ಲ ಆಯ್ತು, ಮಿನಿಸ್ಟರ್ ಮಗ ಇಬ್ರು ಪೈಕಿ ಒಬ್ರು ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ. ವಿನಯ್ ಅಂತ. ಓಕೆ, ಅವ್ರೇನ ಹ್ಯಾಂಡಲ್ ಮಾಡ್ತಾರದೆಲ್ಲ? ನನಗ್ ಗೊತ್ತಿಲ್ಲಪ್ಪ. ಅವ್ರ ಮಗನು ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ. ಆ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ, ನೋಡಪ್ಪ ಅದನ್ನ ಕ್ಲಿಯರ್ ಮಾಡ್ಕೊಡು, ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ. ಹೋಗಿ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ. ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್, ಶೇಖರ್ ಕಡೆಯಿಂದ ಒಂದ್ ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ. ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ, ನಮಗೆ ತುಂಬಾ ಬೇಕಾದವರು, ಒಂದು ಹೆಲ್ಪ್ ಮಾಡಿ ಸರ್ ಅಂತ. ನಿಮ್ ಕೆಲಸ ಸಕ್ಸಸ್ ಆಗ್ತದೆ, ಈಸಿ ಆಗ್ತದೆ. ಯಾವ್ದು ಎಲ್ಲಿ ಹಿಡಿಯೋದು ಗುರುಗಳ? ಏನ್ರಿ ನೀವು ಶೇಖರ್, ನೀವು 5 ನಿಮಿಷಕ್ಕೂ ಒಂದ್ಸರಿ ಫೋನ್ ಮಾಡ್ತಾರ ಅವ್ರು ಹಿಡಿಯೋದು ಅಂತಂದ್ರೆ? ನನಗ್ ಫೋನ್ ಮಾಡ್ತಾರ ಪಾಪ, ಇವ್ರನ್ನ ಎಲ್ಲಿ ಹಿಡಿಯೋದು? ಅವರಿಗೆ ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೊಂದ್ ಮಾತು ಹೇಳ್ಸಿ, ಆಗುತ್ತೆ, ಅನುಕೂಲ ಆಗುತ್ತೆ. ಏನ್ ನಮ್ದು ಸ್ವಂತ ಹಂಗ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲಸ ಮಾಡ್ಬೇಕು, ಕೇಸ್ ಅದೆಲ್ಲ ಫೈಲ್ ಮಾಡ್ತೀವಲ್ಲ ಅದಕ್ಕೂ ದುಡ್ಡು ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು. ಯಾವ ಕೇಸ? ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು, ಅವಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡು ತಗೊಂಡೋಗಿ. ಯಾರು ಕೊಡ್ತಾರೆ? ನಾವೇ ತಗೋ ಕೊಟ್ಬಿಡ್ತೀವಿ. ಅದ್ರೆ ನಿಮಗೆ ಇವ್ರು ಕೊಡ್ತಾರಲ್ಲ ನಿಮ್ಮ ಈ ಆಡಿಯೋ ವೈರಲ್ನಿಂದ ಅಬಕಾರಿ ಸಚಿವರಿಗೆ ಸಂಕಷ್ಟ ಎದುರಾಗಿದೆ. ಲಂಚದ ಬಹುಪಾಲು ಹಣವನ್ನ ಮಿನಿಸ್ಟರ್ಗೆ ಕೊಡಬೇಕು ಎನ್ನುವ ಅಬಕಾರಿ ಅಧಿಕಾರಿ ಆಡಿಯೋ ಆಧಾರದ ಮೇಲೆ ಆರ್ಬಿ ತಿಮ್ಮಾಪುರ ವಿರುದ್ಧವೇ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಟ್ರ್ಯಾಪ್ ಆದ ದೂರುದಾರ ಲಕ್ಷ್ಮೀನಾರಾಯಣ್ ಲಂಚ ಪ್ರಕರಣದಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ ಪಾತ್ರದ ಕುರಿತು ತನಿಖೆ ನಡೆಸುವಂತೆ ಆಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಅವರು ಸಂಬಂಧ ಹೀಗಾಗಿ ಡಿಸಿನೇ ಮಾತಾಡಿದ್ದಾರೆ. ಅವರೇ ಅಲ್ಲಿ ಹೆಡ್ ಆಫೀಸ್ಗೆ ಡಿಸಿನೇ ಮಾತಾಡಿದ್ದಾರೆ. ಡಿಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋ ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ರೆಕಾರ್ಡಿಂಗ್ ಕೊಟ್ಟು ಈ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೋರ್ಟ್ ಅದ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು. ಇನ್ನು ಇದೇ ವಿಚಾರಕ್ಕೆ ಅಬಕಾರಿ ಸಚಿವ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋದಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಲೋಕಾಯುಕ್ತರು ಬಿಜೆಪಿಗರಿಗೆ ಆಡಿಯೋ ಕೊಟ್ಟಿದ್ದಾರೆಯೇ? ಆರೋಪ ಮಾಡುವಾಗ ಸತ್ಯಾಂಶವಿರಲಿ. ತೆಜೋವಧೆ ಮಾಡಲು ಗಾಳಿಯಲ್ಲಿ ಗುಂಡು ಹಾರಿಸುವ ಕೆಲಸ ನಡೀತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಯಾರು ಒಂದು ದುರುದ್ದೇಶನ ಅವರು ಹೇಳ್ತಾರೆ. ಏನು ಆಡಿಯೋದಾಗೈತೋ ನನಗ ಗೊತ್ತಿಲ್ಲ. ಏನು ಲೋಕಾಯುಕ್ತರು ಕೈ ಕೊಟ್ಟಿದ್ದಾರ? ಯಾರೋ ಒಂದು ಆಪಾದನೆ ಮಾಡೋ ಹೊತ್ನಾಗ ಯಾವನೋ ಒಬ್ಬ ಆಡಿಯೋದಾಗ ಮಾತಾಡಿದ, ಅವನ ಮಗ ಇದ್ದತ್ತ, ಇವನ ಮಗ ಇದ್ದತ್ತ, ಅವನ ಮಗ ಇದ್ದತ್ತ, ಇದ್ದತ್ತ ಹೇಳಿದರೆ ಇಸ್ ಇಟ್ ಎ ರಿಯಾಲಿಟಿ? ಒಳ್ಳೆ ರಿಪೋರ್ಟ್. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು. ನಮ್ಮ ತೇಜೋವಧೆ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅದು ಆಗೋದಿಲ್ಲ. ತಿಮ್ಮಾಪುರ ಇಸ್ ಡಿಫ್ರೆಂಟ್.
ಒಟ್ಟಾರೆ ಈ ಹಿಂದೆಯೂ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಈಗ ಮತ್ತೆ ಲೈಸೆನ್ಸ್ ಪಡೆಯಲು ಲಂಚ ಕೊಡಬೇಕೆಂಬ ಆಡಿಯೋ ವೈರಲ್ ಆಗಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.